ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ದ ರೋ ಶೋ ಪವರ್ಡ್ ಬೈ ಗ್ಲೋಬಲ್ ಕಿಚನ್. ನಿಮ್ಮ ನೆಚ್ಚಿನ ಅಡುಗೆ ಮನೆ. ಈ ಅಡುಗೆ ಮನೆಯಲ್ಲಿ ಏನಾಗುತ್ತೆ ನಿಮ್ಗೆ ಗೊತ್ತೇ ಇದೆ. ಪ್ರತಿ ವಾರ ಒಂದಲ್ಲ ಒಂದು ಸ್ಪೆಷಲ್ ಜೊತೆ ನಾವು ಬರ್ತೀವಿ. ಅದು ಏನಿದ್ರು ಶೀಘ್ರವಾಗಿ ಸ್ವಾದಿಷ್ಟವಾಗಿ ನಡೆಯುವಂಥ ರೆಸಿಪಿಗಳನ್ನೇ ನಮ್ಮ ಈ ಶೋನಲ್ಲಿ ನಾವು ನಿಮಗೆ ತೋರಿಸ್ತಾ ಬಂದಿದ್ದೀವಿ. ಆ್ಯಂಡ್ ಈಗ ಗೊತ್ತೇ ಇದೆ ನಿಮಗೆ, ಶ್ರಾವಣ ಮಾಸ ಕಳೆದಾಯಿತು. ಸೊ ಹಬ್ಬಗಳು ಶುರು ಆಗಿದೆ. ಒನ್ ಬೈ ಒನ್ ಹಬ್ಬ ಬರ್ತಾ ಇದೆ. ಆ್ಯಂಡ್ ಚೌತಿ, ಅಷ್ಟಮಿ ಎಲ್ಲನೂ ಒಂದರ ನಂತರ ಒಂದು. ಅದೇ ರೀತಿಯಲ್ಲಿ ಈ ಕ್ರೈಸ್ತ ಬಾಂಧವರ ಏನು ಹೇಳ್ತಾರೆ, ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಕುರಲ ಪರ್ವ ಅಂತ ಹೇಳ್ತಾರೆ. ಹೊಸ ಅಕ್ಕಿಯನ್ನು ತಂದು ಊಟ ಮಾಡುವಂಥ ಹಬ್ಬ. ಈವನ್ ಚೌತಿಗೆ ಕೂಡ ಅದನ್ನು ಮಾಡ್ತೀವಿ ಇಲ್ಲಿ ನಾವು. ಅಂದರೆ ಟೆಂಪಲ್ಸಲ್ಲೆಲ್ಲ ಸಿಗ್ತದೆ ಹೊಸ ಅಕ್ಕಿಯಿಂದ, ಹೊಸ ತೆನೆ ಬಂದಿರುತ್ತಲ್ಲ ಆ ಅಕ್ಕಿಯಿಂದ ಪಾಯಸ ಮಾಡುವಂಥದ್ದು. ಸೊ ಆ ಹಬ್ಬದ ಸಲುವಾಗಿ ಇವತ್ತು ನಮ್ಮ ಈ ಶೋನಲ್ಲಿ ಕೂಡ ಇದೇ ರೀತಿಯ ಒಂದು ಸಾಂಪ್ರದಾಯಿಕ ಸಿಹಿ ಪಾಯಸ, ಖೀರನ್ನು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡಿ. 1 cup moong dal, 2 to 3 cups of thin coconut milk, 2 cups of thick coconut milk, 1/4 cup raw rice, 2 tablespoons of sagu, that is sabudana, 1/4 teaspoon cardamom powder, 250 grams of powdered jaggery, few cashew nuts, pinch of salt. So shuru ಮಾಡೋಣ. Yeah. First what we'll do is we have to soak this rice, raw rice. This has been soaked for about half an hour. Okay. Idanu let's grind this and keep ready. Okay. In the meantime, we will keep the dal to cook. Okay. So ಹೆಸರು ಬೇಳೆಯನ್ನು ಮೊದಲು ಬೇಯಿಸೋದಲ್ಲ, ಇಡುವ. Okay. This dal is also washed and rinsed several times and soaked in water for about half an hour. Okay, for easy cooking it helps in cooking bega ಬೇಯುತ್ತೆ. Yeah, true. So let's take the dal. So we have this extracted coconut milk. ತುರಿದ ತೆಂಗಿನಕಾಯ ಹಾಲನ್ನು ತೆಗೆಯೋದು ಗೊತ್ತೇ ಇದೆ. ಸೊ ಹೇಗೆ ತೆಗೆಯೋದಂದ್ರೆ, ತುರಿದ ತೆಂಗಿನಕಾಯನ್ನ ಮಿಕ್ಸಿಯಲ್ಲಿ ಹಾಕಿ ಅರೆದು ಸೊ ಅದನ್ನು ಮತ್ತೆ ಬಟ್ಟೆಯಲ್ಲಿ ಹಾಕಿ ಹಿಂಡೋದು. ಹೌದು. ಸೊ ಈ ರೀತಿ ಹಿಂಡಿದಾಗ ದಪ್ಪನಾದ ಹಾಲು ಸಿಗುತ್ತೆ, ತೆಂಗಿನ ಹಾಲು. ಆ ನಂತರ ಅದೇ ಹಿಂಡಿಗೆ ಹಿಪ್ಪೆ ಅಂದ್ರೆ ಏನು ಹಿಂಡಿ ಆದ್ಮೇಲೆ ಹಿಂಡಿ ಸಿಗುತ್ತಾ, ಅದಕ್ಕೆ ನೀರನ್ನು ಹಾಕಿದ ಮೇಲೆ ಇನ್ನೂ ತೆಳುವಿನ ಹಾಲು ಸಿಗುತ್ತೆ. ಸೊ ಆ ತೆಳು ಹಾಲುವನ್ನ ಮೊದಲು ಹಾಕಿ ಬೇಯಿಸೋದು. ಸೊ ಮೊದಲು ತೆಗೆದಿರುವಂತ ದಪ್ಪ ಹಾಲು ಇಲ್ಲೇ ಇದೆ, ಅದನ್ನ ನೆಕ್ಸ್ಟ್ ಆಡ್ ಮಾಡೋದು. ಸೊ ಅದೀಗ ಎಷ್ಟು ಹೊತ್ತಾಗುತ್ತೆ ಬೇಯಲಿಕ್ಕೆ? until the green gram it breaks, ಅದು ಸ್ಪ್ಲಿಟ್ ಆಗೋ ತನಕ let it split. Until then it will take maybe about more than 15 minutes. Yeah. So meantime we'll grind this and keep this ready. This is the thickening agent. ಪಾಯಸ ಸ್ವಲ್ಪ ದಪ್ಪ ಮಾಡಲಿಕ್ಕೆ. ನೀರು ಹಾಕಬೇಕಾ? ಹೌದು, ಸ್ವಲ್ಪ ನೀರು ಹಾಕಿ. ಸಾಕಲ್ಲ? Yeah. Set this aside and see the scum you see here. Idu. Okay, just take this out. ನೊರೆಯನ್ನ? ಹೌದು. So you can get rid of any impurities from the dal. So just to get rid of these impurities, take out the scum. So ದಾಲಲ್ಲಿ ಏನಾದರೂ ಹೆಸರು ಬೇಳೆ ಏನಿದೆ ಅದರಲ್ಲಿ ಏನಾದರೂ ಹಗುರವಾದ ಕಣಗಳೇನಾದರೂ ಇದ್ರೆ ಅದನ್ನ ರಿಮೂವ್ ಮಾಡೋದು. ನೊರೆಯಲ್ಲಿ ಬಂದಿರಬಹುದು, ಸೊ ನೊರೆಯನ್ನ ರಿಮೂವ್ ಮಾಡೋದು, ತೆಗೆಯೋದು. And now the dal is half cooked. Okay. So I have this sagu, that is sabudana. This is optional. If you would like to have it, you can add it. Even you can add chana dal, little bit of chana dal, 2 to 3 tablespoons of chana dal. So that also gives different flavor taste. ಹೆಚ್ಚಾಗಿ ಸಾಗುವನ್ನು ಹಾಕ್ತಾರೆ. ಹಾಕಬಹುದು. Yeah. So today we are doing it with just moong dal and ಸಾಂಪ್ರದಾಯಿಕ ಪಾಯಸವನ್ನೇ ನಾವು ಮಾಡೋದ್ರಿಂದ ಸಾಗನ್ನೇ ತಗೊಂಡಿದ್ದೀವಿ. Okay. And I've already soaked sagu in water. So this is standing in water for about 10 to 15 minutes after washing.
ಯಾಕಂದ್ರೆ ನನಗೆ ತುಂಬಾ ಇಷ್ಟ. ಓಕೆ, ಹಣ್ಣಿನ ರೀತಿ ಆಗುತ್ತಲ್ಲ ಬೆಂದ ಮೇಲೆ. ಹೌದು. ಸೊ ಜಸ್ಟ್ ವಿಲ್ ಆಡ್ ಇನ್ ಟು ದಿಸ್. So dal and sagu both almost cooked. Okay, now let's add jaggery into this. ಬೆಲ್ಲ ಹಾಕೋಣ. ಬೆಲ್ಲ ಹೌದು, powdered jaggery. And if you feel the jaggery has impurities, okay, you could melt it in water and strain the impurities. ಏನಾದ್ರು ಧೂಳುಗಳಿದ್ರೆ ತೆಗಿಬೇಕು ಅಂತ ಅನಿಸಿದ್ರೆ ತೆಗೆದು ಮಾಡಿದ್ರೆ ಒಳ್ಳೇದು. ಸೊ ಅದನ್ನ ಹೇಗೆ ಮಾಡ್ಬೋದು ಅಂದ್ರೆ ನೀರಿನಲ್ಲಿ ಕರಗಿಸಿ ಬೆಲ್ಲವನ್ನ, ನಂತರ ಅದನ್ನ ಸೋಸಿ ಆ ನೀರನ್ನ ಮಾತ್ರ ಪಾಯಸಕ್ಕೆ ಆಡ್ ಮಾಡಬಹುದು. Today we don't see any impurities. The jaggery is clean. So I'm going to add directly the powdered jaggery. And even quantity of jaggery also you can vary it according to your taste. Yes, ಸಿಹಿ ಜಾಸ್ತಿ ಬೇಕಿದ್ದವರು ಸಿಹಿ ಹಾಕಿದ್ರೆ ಆಯ್ತು. And if you do not like it very sweet, then reduce the amount of jaggery. So ಉಪ್ಪು ಹಾಕ್ಲಿಕ್ಕಿದೆ ಈಗಲೇ ಅಲ್ಲ ಹಾಕುವ. Yeah, this is very little. Got to be very careful while adding salt to payasa. ಸ್ಪೆಷಲಿ ಬೆಲ್ಲವನ್ನ ಯೂಸ್ ಮಾಡಿದಂತ ಟೈಮ್ ಅಲ್ಲಿ. Yeah, ಬೆಲ್ಲ ಯಾವಾಗ ನಾವು ಹಾಕ್ತಿವ ಆಗ ತುಂಬಾನೇ ಕಮ್ಮಿ ಉಪ್ಪನ್ನ ತೆಗೆದುಕೊಳ್ಬೇಕು. otherwise it will spoil the taste. Yes. Yeah, so just a pinch. Okay, so let it boil properly. Okay, one good boil, and then we will add the thick coconut milk as well as the rice mixture, that is ground rice. Okay. Meanwhile we can add even the cashew nuts. ಹಸಿಯನ್ನ ಹಾಕಲ್ವಾ? Okay. Yeah. Now there are ಗೇರು ಬೀಜ. ಹೌದು. There are two ways to add. You could roast some mixed nuts with raisins and pistas and almonds, whatever you like. You can just roast in ghee. ಸ್ವಲ್ಪ ತುಪ್ಪದಲ್ಲಿ ಹಾಕ್ಬೋದು. ಇಲ್ಲ ಅಂದ್ರೆ you can add just the ಒಂದು raw one. ತುಪ್ಪದಲ್ಲಿ ಸ್ವಲ್ಪ ಹುರಿದು ಬೇಕಾದ ರೀತಿಯಲ್ಲಿ ನೀವು ಇದು ಮಾಡಿ. ನಾವೀಗ ಖಾಲಿ ಗೇರು ಬೀಜವನ್ನ ತಕೊಂಡಿದ್ದೇವೆ. ನಿಮಗೆ ಬೇಕಾದಲ್ಲಿ ಬಾದಾಮಿ, ಪಿಸ್ತಾವೋ ಅಥವಾ ದ್ರಾಕ್ಷಿ ಏನ್ ಬೇಕಾದ್ರೂ ತುಪ್ಪದಲ್ಲಿ ಕರಿದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತದೆ. And now the rice which we ಅಕ್ಕಿಯನ್ನ ಅರೆದಿಟ್ಟಂತ ಹಿಟ್ಟು ಏನಿದೆ we need to be careful while adding this rice mixture, and we need to stir it. Okay, otherwise lumps will. ಈ ಹಿಟ್ಟನ್ನು ನಾವು ಹಾಕ್ತಾ ಇರುವಾಗ ಅದನ್ನ ಕರಗಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಅದು ದಪ್ಪ ದಪ್ಪವಾಗಿ ಹಾಗೆ ಸಿಗುತ್ತೆ. Lumps will be formed. So go on adding gradually, spoon by spoon. Okay, and you see that it's getting thicker. So the consistency has turned thick ಆಯ್ತಲ್ಲ? Thick, yeah. So now the last step is to add the thick coconut milk. Okay, and reduce the flame to the lowest, because there are chances of the coconut milk getting split. ಸೊ ತೆಂಗಿನ ಹಾಲು, ದಪ್ಪದ ಹಾಲು ಯಾವಾಗ ನೀವು ಹಾಕ್ತೀರಾ ಆಗ ಉರಿಯನ್ನ ಕಮ್ಮಿ ಮಾಡಿ ಅಂತ. ಸಣ್ಣ ಉರಿಯಲ್ಲಿ ಬೆಂದ್ರೆ ಏನು ಹಾಳಾಗ್ಲಿಕ್ಕಿಲ್ಲ. ಇಲ್ಲದ್ರೆ ಒಡಿತದೆ ಕೆಲವೊಮ್ಮೆ, ಹಾಲು ಒಡಿಯುತ್ತೆ. ಅಂದ್ರೆ ಉರಿ ಏನಿರುತ್ತೆ ನಾವು ಬೇಯಲಿಕ್ಕೆ ಇಟ್ಟಿರುವಂತದ್ದು ಅದು ಹೈಯಲ್ಲಿ ಇದ್ರೆ, ಜಾಸ್ತಿ ಉರಿಯಲ್ಲಿ ಇದ್ರೆ ಹಾಲು ಒಡಿಬಹುದು, ತೆಂಗಿನ ಹಾಲು ಕೂಡ ಒಡಿಬಹುದು. ಹೌದು. ಸೊ ವಿ ಹ್ಯಾವ್ ದಿ ರಿಕ್ವೈರ್ಡ್ ಕನ್ಸಿಸ್ಟೆನ್ಸಿ. ಇಟ್ಸ್ perfect. Semi thick it is. Yeah, let's leave this for about 1 or 2 minutes. Okay, and put it off. Okay, already bendirbodu adadu. Just after adding coconut milk, 1 or 2 minutes. Okay, that's enough. So payasa ready aita? Sihi payasa. Okay, sihi smell barta untu, but to enhance, ಇದು ಬೇಕೇ ಬೇಕು. ಹೌದು, ದ ಮ್ಯಾಜಿಕಲ್ ಇಂಗ್ರೀಡಿಯಂಟ್. ಸೊ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀವಿ. So the steaming hot payasa is ready. Yes. Okay, and you could serve this with little butter
or ghee, which Tuppa. which will enhance the taste. ಎಸ್, ಇದನ್ನು ತುಪ್ಪ ಅಥವಾ ಬಟರ್ ಹಾಕಿ ಸರ್ವ್ ಮಾಡಿದರೆ ಮನೆಯವರಿಗೆ ಇನ್ನಷ್ಟು ಖುಷಿ ಆಗುತ್ತೆ. ಹೆಸರುಬೇಳೆ ಪಾಯಸ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ ಹೆಸರುಬೇಳೆ, 1 ಸಣ್ಣ ತೆಂಗಿನಕಾಯಿ, ಅರ್ಧ ಕಪ್ ಅಕ್ಕಿ, 250 ಗ್ರಾಮ್ಸ್ ಬೆಲ್ಲ, ಅರ್ಧ ಟೀ ಚಮಚ ಏಲಕ್ಕಿ ಪುಡಿ, ಕೆಲವು ಗೇರು ಬೀಜ. ಪಾಯಸ ತಯಾರಿಸುವ ವಿಧಾನ: ಮೊದಲಿಗೆ ತೆಂಗಿನ ತುರಿಯಿಂದ ದಪ್ಪ ಹಾಲನ್ನ ಅರೆದು ತೆಗೆದಿಡಿ. ನಂತರ ಹಾಲು ತೆಗೆದ ತೆಂಗಿನ ಹಿಂಡಿಗೆ ಮತ್ತೆ ನೀರು ಸೇರಿಸಿ ಅರೆದು ತೆಳು ಹಾಲನ್ನ ಶೇಖರಿಸಿ ಇಡಿ. ಈಗ ನೆನೆ ಹಾಕಿದ ಅಕ್ಕಿಯನ್ನು ಮಿಕ್ಸಿಯಲ್ಲಿ ಅರೆದು ಪಕ್ಕಕ್ಕಿಡಿ. ನಂತರ ಹೆಸರು ಬೇಳೆಯನ್ನ ತೆಳುವಾಗಿ ತೆಗೆದ ಹಾಲಿನಲ್ಲಿ ಬೇಯಿಸಿ. ಈಗ ಬೆಲ್ಲವನ್ನ ಸೇರಿಸಿ. ನಂತರ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸಿ. ಕಡೆಗೆ ಹುರಿದ ಗೋಡಂಬಿಯನ್ನ ಸೇರಿಸಿ. ನಂತರ ಅರೆದಿಟ್ಟ ಅಕ್ಕಿ ಹಿಟ್ಟನ್ನ ಸುರಿದು ಹದ ಉರಿಯಲ್ಲಿ ತಿರುಗಿಸುತ್ತಾ ಇರಿ. ಕಡೆಗೆ ಅರೆದಿಟ್ಟ ತೆಂಗಿನ ದಪ್ಪ ಹಾಲನ್ನ ಸೇರಿಸಿ ಕಲಸಿ. ಸಂಪೂರ್ಣ ಬೆಂದಾಗ ಏಲಕ್ಕಿ ಪುಡಿಯನ್ನ ಸೇರಿಸಿ. ಇಲ್ಲಿಗೆ ಸಾಂಪ್ರದಾಯಿಕ ಹೆಸರು ಬೇಳೆ ಪಾಯಸ ರೆಡಿ. ಸೊ ವೀಕ್ಷಕರೇ, ಈಗ ಹೆಸರು ಬೇಳೆಯ ಪಾಯಸದ ನಂತರ ಇನ್ನೊಂದು ವಿಶೇಷ ಕಾದಿದೆ, ಅದು ಮಾತ್ರ ಆಫ್ಟರ್ ಅ ಸ್ಮಾಲ್ ಬ್ರೇಕ್. Yes, we'll be back soon.